ನಮಸ್ಕಾರ. ಸೀರೆ 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 ಎಲ್ಲೆಲ್ಲೋ ಹಾರೈತೆ. ಇವತ್ತು ಈ ಹಾರ ಕೆಲಸ ಅಂಡ್ ಹಾಡೋ ಕೆಲಸ ಎರಡೂ ನಾನು ಕಮ್ಮಿ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಬರ್ತಿರುವ ಸ್ಪೆಷಲ್ ಗೆಸ್ಟ್ ಸ್ಟಾರು ಇದರಲ್ಲಿ ಎತ್ತಿದ ಕೈ. ಯಾರು ಅಂತ ಹೇಳ್ತೀನಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಬರ್ತಿರುವ ಅತಿಥಿ ಸಾಗರದಲ್ಲಿ ಹುಟ್ಟಿ ಬಿದ್ನೂರಲ್ಲಿ ಬೆಳೆದು ಬೆಂಗಳೂರಿನ ಪರ್ಸನಲ್ ಕೋಗಿಲೆ ಅಂತಾನೆ ಕರಿಬಹುದು. ಇಡೀ ಪರಂಪರೆ ಅಂದ್ರೆ ಅಮ್ಮ ಅಪ್ಪ ಎಲ್ಲರೂ ಗಾಯಕರೇ. ಸೊ ಇವ್ರು ಯಾರು ಅಂತ ನೋಡೋ ಟೈಮ್ ಬಂದಿದೆ. ಸೊ ಲೆಟ್ಸ್ ವೆಲ್ಕಮ್ ಅರ್ಚನಾ ಉಡುಪ. ವೆಲ್ಕಮ್. ಥ್ಯಾಂಕ್ ಯು. ಫೈನಲಿ ನೋಡಿ, ಬೆಂಗಳೂರಿನ ಪರ್ಸನಲ್ ಕೋಗಿಲೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಮನ್ನ. ಚೆನ್ನಾಗಿದೆ ಹೆಸರು. ಇದು ನೀವು ನಗರದಲ್ಲಿ ಹುಟ್ಟಿದ್ದು ಅಂತ ನಿಮ್ ತಂದೆ ನನಗೆ ಹೇಳಿದ ಜ್ಞಾಪಕ ಇದೆ. ನಗರ ಅಂದ್ರೆ ಚಾಮರಾಜನಗರ ಆಗುತ್ತೆ, ಬೆಂಗಳೂರು ನಗರ ಆಗುತ್ತೆ. ಬಿದನೂರು ನಗರ ಹೊಸ ನಗರದ ಹತ್ರ ಇರುವ ಬಿದನೂರು ನಗರ. ಸೊ ಇವತ್ತು ಯಾವ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ನಮಗೆ ಭಾಗ್ಯ. ನಳಪಾಕ ಅಂತ ಎಲ್ಲರೂ ಎಷ್ಟೊಂದು ದಶಕಗಳಿಂದ ಶತಮಾನಗಳಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಹೌದು. ಸೊ ಇವತ್ತು ನನಗೂ ಭಾಗ್ಯನೇ. ಎಷ್ಟು ವರ್ಷ ರುಚಿ ನೋಡಕ್ ಸಿಕ್ಕಿರ್ಲಿಲ್ಲ. ಯಾರು ಅನ್ಕೊಂಡ್ರಿ? ಯಾರಿರ್ಬೋದು? ಮೈ ಫಸ್ಟ್ ಗುರು, ಮೈ ಎವ್ರಿಥಿಂಗ್, ಮೈ ಇನ್ಸ್ಪಿರೇಷನ್. ಐ ನೋ. ತಂದೆ. ಎಸ್ ಅಪ್ಪ. ಎಸ್. ವೆರಿ ನೈಸ್. ಸೊ ಅಪ್ಪನ ಬರ್ಮಾಡ್ಕೊಳ್ಳೋಣ. ಅಪ್ಪ ವೆಲ್ಕಮ್. ಫಸ್ಟ್ ಗುರು ತಂದೆ. ಹೌದು. ಸೆಕೆಂಡ್ ಗುರು ತಾಯಿ ಆಕ್ಚುಲಿ ಕುಕಿಂಗ್ ಗುರು, ಸಂಗೀತಕ್ಕೆ ತಂದೆ ಗುರು. ಸೊ ನೇರವಾಗಿ ಇವತ್ತು ಕುಕ್ಕಿಂಗ್ ಗುರು ಅಲ್ಲ, ಸಂಗೀತಕ್ಕೆ ಗುರು ಅಡ್ಗೆ ಮಾಡ್ತಾ ಇದ್ದಾರೆ. ಅದೇ ವಿಶೇಷ. ಸೊ ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀರಾ ನಿಮ್ಮ ಮಗಳಿಗೆ? ಅದು ಕಾಳು ಕಡಿ ಚಟ್ನಿ ಅಂತ ಒಂದು ನಾವು ಮಾಡ್ತಾ ಇದ್ವಿ. ಕಾಳು ಅಂದ್ರೆ ಎಲ್ಲ ತುಂಬಾ ಪೌಷ್ಟಿಕವಾದದ್ದು. ಎಲ್ಲ ರೀತಿ ಒಂದು 7-8 ತರದ ಕಾಳುಗಳಿದೆ. ಆ ಕಾಳುಗಳು ಮತ್ತು ಕಡಿ ಅಂದ್ರೆ ಕಾಯಿ ಇದೆಯಲ್ಲ, ಕಾಯಿಗೆ ಕಡಿ ಅಂತ. ಕಾಳು ಕಡಿ ಚಟ್ನಿ ಅವಳಿಗೂ ಇಷ್ಟ, ನನಗೂ ಅಷ್ಟ. ನಮ್ಮ ಮನೇಲಿ ಈಗಲೂ ನಮ್ಮ ಮನೆಯೊಳಗೆ ಒಂದು 8 ದಿನ ಮಾಡಿದವ್ರು ಜ್ಞಾಪಿಸ್ತೀನಿ ನಾನು. ಭಾಳ ದಿವಸ ಆಯ್ತು ಕಾಳು ಕಡಿ ಚಟ್ನಿ ಮಾಡುವಂತ. ಈ ಕಾಳು ಕಡಿ ಚಟ್ನಿನ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಹೆಸರು ಮೊದಲು ಕೇಳಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಈ ಚಟ್ನಿ ಮಾಡ್ಕೊಳ್ಳೋಕೆ ಏನೇನೆಲ್ಲ ಬೇಕು, ಒಂದು ರೌಂಡ್ ಇಂಗ್ರೀಡಿಯೆಂಟ್ಸ್ ಲೈನ್ ಆಗಿ ನೋಡ್ಕೊಂಡ್ಬರೋಣ ಬನ್ನಿ. ನೋಡಿ, ಕಾಳುಗಳು ನಾನು ಮೊದಲೇ ಹೇಳಿದೆ, ಎಲ್ಲ ಡಿಫ್ರೆಂಟ್, ನಮಗೆ ತುಂಬ ಪೌಷ್ಟಿಕವಾಗಿರ್ತಕ್ಕಂಥ ಕಾಳುಗಳು. ಹೆಸರು ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು, ಶೇಂಗಾ ಬೀಜ, ಹುರುಳಿ, ಆಮೇಲೆ ಇದು ಸೊಪ್ಪು, ಜೊತೆಗೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋವಂಥದ್ದು. ಆಮೇಲೆ ಇದೆಲ್ಲ ರುಚಿಗೆ ಪರಿಮಳಕ್ಕೆ ಬೇಕಾದಂಥ ಮಸಾಲೆಗಳು, ಜೀರಿಗೆ, ಸಾಸಿವೆ, ಇಂಗು, ಇವೆಲ್ಲ. ಆಮೇಲೆ ಧನಿಯಾ ಇಲ್ಲಿದೆ, ಮೆಂತೆ ಇದೆ. ಆಮೇಲೆ ಮೆಂತೆ, ಮೆಣಸಿನ್ಕಾಯಿ. ಅಫ್ಕೋರ್ಸ್ ಮೆಣಸಿನ್ಕಾಯಿ ಆಗದೆ ಯಾವುದು ಅಡುಗೆ ಮಾಡೋಕ್ಕಾಗಲ್ಲ, ಅದು ಬೇಕು. ಹುಣಸೆ ಹಣ್ಣು ಹೇಗೂ ಇದ್ದೇ ಇರುತ್ತೆ. ಹುಣಸೆ ಹಣ್ಣು, ಬೆಲ್ಲ, ಒಂದು ಸ್ವಲ್ಪ ಕಡಿ ಹೇಳಿದ್ನಲ್ಲ, ಅದಕ್ಕೆ ಕಾಯಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದೀವಿ. ಕಾಯಿ ಇದೆ. ಆಮೇಲೆ ಎಲ್ಲ ಆದ್ಮೇಲೆ ಈರುಳ್ಳಿ ಮೇಲ್ಗಡೆ ಹಾಕ್ಬಿಟ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಅದು ಹುಣಸೆ ಹಣ್ಣು ಯಾಕೆಂದ್ರೆ ಮುಂಚೆನೆ ನೆನ್ಸ್ಕೊಳ್ದೆ ಹೋದ್ರೆ ನಮಗೆ ಆಮೇಲೆ ಗ್ರೈಂಡರ್ಗೆ ಹಾಕಿ ಇದು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟು ಟೈಮ್ ನೆನ್ಸಿಟ್ಟಿರ್ಬೇಕು? ಒಂದು 1 ಅವರ್ ಮುಂಚೆ ಅಥವಾ 1.5 hours ಮುಂಚೆ ಅದು ನೆನ್ಸಿಟ್ಬಿಡ್ಬೇಕು ಒಂದು ಕಡೆ. ಸೊ ಫಸ್ಟ್ ಏನ್ ಮಾಡೋಣ ಅಂತ ಹೇಳಿ. 1-1.5 ಸ್ಪೂನ್ ಅಷ್ಟು ಕಡಲೆ ಎಣ್ಣೆ ಹಾಕೋಬೇಕು. ಹೇಳ್ಕೋಬೇಕು ಇದೆಲ್ಲ. 1.5 ಚಮಚ ಈ ಎಲ್ಲ ಕಾಳುಗಳನ್ನು 1 ಸ್ಪೂನ್ ಅಷ್ಟು ಕಾಳುಗಳನ್ನು ಹಾಕಬೇಕು. 1 ಟೇಬಲ್ ಸ್ಪೂನ್ ಆಫ್ ಎವ್ರಿಥಿಂಗ್. ಹೌದು, ಎಲ್ಲ ಕಾಳುಗಳು. ಇದು ತೊಗರಿ ಬೇಳೆ, ಇದು ಕೂಡ 1 ಸ್ಪೂನ್. 1 ಟೇಬಲ್ ಸ್ಪೂನ್ ತೊಗರಿ ಬೇಳೆ. ಕಡಲೆ ಬೇಳೆ ಕೂಡ 1 ಸ್ಪೂನ್. ಎಸ್, 1 ಟೇಬಲ್ ಸ್ಪೂನ್ ಕಡಲೆ ಬೇಳೆ. ಉದ್ದಿನ ಬೇಳೆನೂ 1 ಸ್ಪೂನ್. 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ. ಹುರುಳಿ ಮತ್ತು ಶೇಂಗಾ, ಹುರುಳಿನೂ 1 ಸ್ಪೂನ್. ಇದು ಕೂಡ 1 ಟೇಬಲ್ ಸ್ಪೂನ್. ಕಡಲೆಕಾಯಿ ಬೀಜ ಮತ್ತೆ ಎಳ್ಳು ಇದಿಷ್ಟು ಹಾಕೊಂಡು ಕರಿಬೇವು. ಸುಮ್ಮನೆ ಈ ಸಾಂಬಾರ್ ಪದಾರ್ಥಗಳೇನಿದೆ ಇವು 4: ಜೀರಿಗೆ, ಸಾಸಿವೆ, ಇದು ಕೂಡ 1 ಚಿಟಿಕೆ ಅಷ್ಟು, ಇಂಗು, ಮೆಂತೆ, ಇದು ಧನಿಯಾ. ಇದು ಅಷ್ಟೇ. ಇದಿಷ್ಟು ಹಾಕೊಂಡು ಒಂದೇ ಒಂದು ಮೆಣಸಿನಕಾಯಿ, 5-6 ಈ ತರ ಅಷ್ಟು ಬಟ್ಟಿ ಹಿಡ್ತೀನಿ. ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ವಾಸಿ. ಎಷ್ಟು ಹೊತ್ತು ಈ ತರ ಹುರಿಬೇಕು? ಇದು ಸ್ವಲ್ಪ ಕೆಂಪಾಗುವಷ್ಟು ಇದನ್ನು ಹುರ್ಕೊಳ್ಬೇಕು. ಇದಿಷ್ಟನ್ನ ಇದು ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಇದು
ಇದನ್ನ ಏನು ಅಂದರೆ ಅನ್ನಕ್ಕೆ ಕಲಿಸ್ಕೊಳ್ತೀವಿ, ಜಾಸ್ತಿಯಾಗಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋದು. ಸ್ವಲ್ಪ ಎಣ್ಣೆ ಜೊತೆಗೆ ಹಾಕ್ಕೊಂಡು, ಕೆಲವರು ಕೊಬ್ಬರಿ ಎಣ್ಣೆ ಹಾಕೊಳ್ತಾರೆ, ಕೆಲವರು ಕಡಲೆ ಎಣ್ಣೆ ಹಾಕೊಳ್ತಾರೆ. ಬಟ್ ನೀವು ಸುಮ್ಮನೆ ಕೈಯಲ್ಲಿ ಆಡ್ತಾ ಇದ್ದೀರಲ್ಲ, ನಾನೇನೋ ನೀವು ಹಾಡ್ತಾ ಕೈಯಲ್ಲಿ ಆಡ್ತೀರಾ ಅಂತ ಅನ್ಕೊಂಡೆ. ಓ ಹಾಗೆ. ನಾನು ಕೇಳ್ಪಟ್ಟಿದ್ದೀನಿ ಅರ್ಚನಾ ನಿಮ್ಮ ಮನೇಲಿ ಎಲ್ಲ ಹಮ್ಮಿಂಗ್ ಬರ್ಡ್ಸ್ ಅಂತ. ಹೌದೌದು. ಹಾಡು ಹೇಳ್ತಾ ಮನೇಲಿ ಮಾಡ್ತೀವಿ ಸಾಮಾನ್ಯವಾಗಿ, ಏನೋ ಹಮ್ಮಿಂಗು ಅದು ಮಾಡ್ಕೊಳ್ತಾ ಹೇಳ್ತೀವಿ. ಇಲ್ಲೂ ಹಾಡ್ತಾ ಅಡುಗೆ ಮಾಡೋದಕ್ಕೂ ಅದು ಖುಷಿನೇ, ಅದು ಏನು ಬೇಜಾರಿಲ್ಲ. ಆದರೆ ಅದು ಹಂಗೆ ಬಿಡಿ. ಏನು ಹಾಡೋದು ಅಂತಂದರೆ BR ಲಕ್ಷ್ಮಣರಾವ್ ಅವರು ಬರೆದಿರೋದಂಥದ್ದು ಬಾರೆ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ ಅಂತ. ಇಲ್ಲಿ ಹಳೆ ಸ್ಕೂಟ್ರಿಗೆ ಜಂಬೂ ಸವಾರಿ, ಅವ್ನು ಹಳೆ ಸ್ಕೂಟ್ರಲ್ಲಿ ಇಬ್ಬರು ಹೋಗ್ತಾರೆ. ಅಲ್ಲಿ ಅವಳಿಗೆ ಇಡೀ ಪೇಟೆನೆಲ್ಲ ಖರೀದಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅವಳ ಆ ಕೋರಿಕೆಗಳಿಗೆಲ್ಲ ಹಾರಿಕೆ ಉತ್ತರ ಕೊಟ್ಟು ಹೇಗೆ ಕರ್ಕೊಂಬರ್ತಾನೆ ವಾಪಸ್ ಮನೆಗೆ ಅನ್ನೋದನ್ನೇ ಒಂದು ಈ ಹಾಡಿನ ಸಾರಾಂಶ. ಬಾರೆ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ, ಬಾರೆ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ, ಹೋಗೋಣ ಜಂಬೂ ಸವಾರಿ ನಮ್ಮ ಹಳೆಯ ಸ್ಕೂಟರನ್ನೇರಿ, ಹೋಗೋಣ ಜಂಬೂ ಸವಾರಿ ನಮ್ಮ ಹಳೆಯ ಸ್ಕೂಟರನ್ನೇರಿ. ಬಾರೋ ರಾಜಕುಮಾರ ನಿನ್ನ ಹಣದ ಥೈಲೆಯನ್ನು ತಾರ, ಬಾರೋ ರಾಜಕುಮಾರ ನಿನ್ನ ಹಣದ ಥೈಲೆಯನ್ನು ತಾರ, ಹಣದ ಥೈಲೆಯನ್ನು ತಾರ ಕೊಂಡು ತರೋಣ ಇಡೀ ಬಜಾರ, ಹಣದ ಥೈಲೆಯನ್ನು ತಾರ ಕೊಂಡು ತರೋಣ ಇಡೀ ಬಜಾರ. ಅರೆರೆ ಬಸ್ಸು ಕಾರುಗಳ ಧೂಪ, ಆಟೋಗಳ ಟಾಟೋಪ, ಬಸ್ಸು ಕಾರುಗಳ ಧೂಪ, ಆಟೋಗಳ ಟಾಟೋಪ, ಎಲ್ಲೆಡೆ ಹಾರನ್ ಅಬ್ಬರ ಸ್ವಾಗತಿಸಿವೆ ನಮ್ಮಿಬ್ಬರ, ಎಲ್ಲೆಡೆ ಹಾರನ್ ಅಬ್ಬರ ಸ್ವಾಗತಿಸಿವೆ ನಮ್ಮಿಬ್ಬರ. ಬಾರೆ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ, ಹೋಗೋಣ ಜಂಬೂ ಸವಾರಿ ನಮ್ಮ ಹಳೆಯ ಸ್ಕೂಟರನ್ನೇರಿ. ಮಧ್ಯದಲ್ಲಿ ಒಗ್ಗರಣೆನೂ ಸಾಕ್ಬಿಡ್ತಾ ಅಂತ ಇವರೇ ಭಯನೂ ಆಯ್ತು. ಸೊ ಇವಾಗ ಇದಕ್ಕೆ ಕೊಬ್ಬರಿ ಹಾಕೋಬೇಕಾ? ಸರಿ, ಒಂದು ಬೋಲ್ ಕೊಬ್ಬರಿ ಆಯ್ತು. ಇದು ಎಷ್ಟು ಹೊತ್ತಾಗ್ಬೇಕು ಇವಾಗ? ಇದು ಆಯ್ತು, ಇನ್ನೊಂದು 2 ನಿಮಿಷ ಇದನ್ನ ಮಾಡ್ಕೊಂಡು ಗ್ರೈಂಡ್ ಮಾಡಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಅರ್ಚನಾ ಪಾಪ ಪ್ರತಿದಿನ ಅಡುಗೆ ಮಾಡ್ತಾರೆ, ಇವತ್ತು ಹೆಲ್ಪ್ ಮಾಡ್ತಾ ಇದಾರೆ ಡ್ಯಾಡಿಗೆ. ಈಗ ಹುಣಸೆಹಣ್ಣು ಬೇಕು, ಹುಣಸೆಹಣ್ಣು, ಬೆಲ್ಲ. ಇದನ್ನ ಚೆನ್ನಾಗಿ 1 ಅವರ್ ನೆನ್ಸಿಟ್ಕೋಬೇಕು, ಆಮೇಲೆ ಇದನ್ನ ಹಾಕ್ಬೇಕು. ಅಲ್ಲೇ ಒಂಚೂರು ಉಪ್ಪು, ರುಚಿಗೆ ಬೆಲ್ಲ ಸ್ವಲ್ಪ. ಉಪ್ಪು ಬೆಲ್ಲ, ಓಕೆ, 1 ಕ್ಯೂಬ್. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ನೀರು ಯಾವ್ದ್ರಲ್ಲಿದೆ? ಅಲ್ಲಿ ನೀರು, ಅಲ್ಲಿ ಅಲ್ಲಿ. ಇದನ್ನ ಏನಿಲ್ಲ, ಒಂದು ಬೌಲ್ ಅಷ್ಟೇ ಮುಗ್ದೇ ಹೋಯ್ತು. ಬೌಲ್ ಇಟ್ಕೊಂಡು ಆ ಬೌಲಿಗೆ ಹಾಕ್ಬಿಟ್ಟು ಇದನ್ನ ಮೇಯ್ನ್ಲಿ ಅನ್ನದ ಜೊತೆಗೆ ಸ್ವಲ್ಪ ನಿಮ್ಗೆ ಹೇಳಿದಾಗ ಆವಾಗ ಎಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಸೌತ್ ಕೆನರಾದವ್ರು ಅಂದ್ರೆ ಕೊಬ್ಬರಿ ಎಣ್ಣೆ, ಈ ಕಡೆಯವರಾದ್ರೆ ಕಡಲೆ ಎಣ್ಣೆ ಹಾಕೊಂಡು ಅವಳು ಹದವಾಗಿ ಕಲಿಸ್ಕೊಂಡು ಊಟ ಮಾಡಿದ್ರೆ ಏನು ರುಚಿ ಇರುತ್ತೆ. ಆಮೇಲೆ ರೊಟ್ಟಿ ಅಥವಾ ಇನ್ನೇನಾದ್ರು ಚಪಾತಿ ಯಾವುದಾದ್ರೂ ಇದು ಸೂಟ್ ಆಗತ್ತೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಿರುತ್ತೆ. ಏನ್ ಗೊತ್ತಾ ಡ್ಯಾಡಿ, ನೀವು ಎಷ್ಟು ಚೆನ್ನಾಗಿ ಇವಾಗ ಚಟ್ನಿ ಏನೋ ಮಾಡಿದಾರಾ, ಇವರು ಮಗಳು ಮಿಕ್ಸಿಂಗ್ ತುಂಬಾ ಚೆನ್ನಾಗಿ ಗಿರ್ ಅನ್ಸಿದ್ದಾರೆ. ಇದ್ರ ಜೊತೆ ರೊಟ್ಟಿ ನೀವೇ ತಟ್ಟಿದ್ರೆ ಅರ್ಚನಾ ಚೆನ್ನಾಗಿರುತ್ತೆ. ನಾನೇ ತಟ್ಟು ಬಿಡ್ತೀನಿ. ಆಹಾ, ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಇದೆಲ್ಲ ಆದ್ಮೇಲೆ ಈರುಳ್ಳಿನ ಲಾಸ್ಟ್ ಅಲ್ಲಿ. ಕುಕಿಂಗ್ ಸ್ಪಿರಿಟ್ ವಾಪಸ್ ಬಂದ್ವಿ ನಾವ್ ಇವಾಗ. ಹಂಗೆ ಹಸಿ ಈರುಳ್ಳಿ, ಹಸಿ ಈರುಳ್ಳಿ ಅದನ್ನು ಹುರ್ಕೋಬಹುದು, ಬೇಕಿದೆ ಹುರ್ಕೋಬಹುದು, ಬಟ್ ಹಸಿನೇ ಚೆನ್ನಾಗಿರುತ್ತೆ. ಎಸ್, ಗುಡ್. ನೋಡಿ ಟೇಸ್ಟ್ ನೋಡಿ ನೀವೇನೆ ಫಸ್ಟ್. ಒಂಚೂರು ಸಣ್ಣ ಚಿಕ್ಕ ಸ್ಪೂನ್ ತಿನ್ಬೋದು, ಏನ್ ಪರವಾಗಿಲ್ಲ. ಬ್ರಿಲಿಯಂಟ್ ಆಗಿದೆ. ಉಪ್ಪು, ಖಾರ, ಹುಳಿ ಪರ್ಫೆಕ್ಟ್, ಚೆನ್ನಾಗಿದ್ಯಾ? ಖಂಡಿತ. ಇವಾಗ ಇದು ಬ್ರಿಲಿಯಂಟ್ ಆಗಿದೆ ಚಟ್ನಿ. ಜೊತೆಗೆ ಇವಾಗ ರೊಟ್ಟಿ ತಟ್ತೀರಾ ಅಂತ ಹೇಳಿದ್ರಿ, ಯಾವ ರೊಟ್ಟಿ ತಟ್ತಾ ಇದ್ದೀರಾ? ಇದು ದಿಸ್ ಇಸ್ ಕಾಲ್ಡ್ ಎಣ್ಣೆ ರೊಟ್ಟಿ. ಓಕೆ, ಇದಕ್ಕೆ ಜೀರಿಗೆ ಪುಡಿ ಇದೆಲ್ಲ ಹುರಿದು ಪುಡಿ ಮಾಡ್ಕೊಂಡಿರೋದು. ಓಕೆ, ಮೆಂತೆ ಪುಡಿ, ಮೊಸರು ಹುಳಿ ಬಂದಿದ್ರೆ ಇನ್ನೂ ಚೆನ್ನಾಗಿ ಚಂದ. ಆಮೇಲೆ ಅಕ್ಕಿ ಹಿಟ್ಟು ಮೇನ್. ಇಷ್ಟು ಫೈನ್ಲಿ ಚಾಪ್ಡ್ ಕರಿಬೇವಿನ ಸೊಪ್ಪು ಅಂಡ್ ಹಸಿಮೆಣಸು. ಸರಿ, ಮತ್ತೆ ಇದು ರುಚಿಗೆ ಇನ್ನೊಂದ್ ಸ್ವಲ್ಪ ಜೀರಿಗೆ ಮತ್ತೆ ಜೀರಿಗೆ ಪುಡಿನೂ ಇದೆ, ಇದು ಫ್ಲೇವರಿಗೆ, ಇದು ರುಚಿಗೆ ಚಂದ ಕಾರಣಕ್ಕೆ. ಬನ್ನಿ ಇವಾಗ ಶುರು ಮಾಡೋಣ. ಇಷ್ಟು ಸುರ್ಕೋತೀನಿ. ಸರಿ, ಸೊ ಫಸ್ಟ್ 1 ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಎಸ್. ನೆಕ್ಸ್ಟ್
ಅದಾದ್ಮೇಲೆ ಇದೆಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು. ಚೂರು ಒಂದು ಒಂದು ಚಿಟಿಕೆ ಜೀರಿಗೆ ಪುಡಿ, ಮೆಂತೆ ಪುಡಿ, ಮಾತ್ರ ಇನ್ಸ್ಪಿರೇಷನ್ ಅಲ್ಲ, ಲವ್ ವಿಷಯದಲ್ಲೂ ಇನ್ಸ್ಪಿರೇಷನ್ ಆಗಿದ್ದೀರಾ. ಅರ್ಚನಾ ಡೇಟ್ಗೆ ಹೋದಾಗ ಡ್ಯಾಡಿನೇ ಅಂತ ಇನ್ಸ್ಪೈರ್ ಮಾಡಿದ್ದು, ಕಮಾನ್ ಮಗಳೇ ಅಂತ. ಅದು ನನ್ನ ಹತ್ರ ಹೇಳಿಲ್ಲ ಅವಳು. ಹೀಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವೇನೋ ಇಷ್ಟಪಟ್ಟಿದ್ದೀವಿ, ಮಾತಾಡಬೇಕು ಅಂತ ಕರಿತೀನಿ, ಏನು ಮಾಡ್ಲಪ್ಪ ಅಂದ್ಲು. ನನಗೆ ಏನೂ ತೋಚಲಿಲ್ಲ. ಆಯ್ತು ನಾನೇ ಕರ್ಕೊಂಡು ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದಾನೆ ಬರೋಕ್ಕೆ ಅಂತಂದೆ. ಸರಿ ನಾನೇ ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದೆ ಅಷ್ಟೇ. ನೋಡ್ಲಿಲ್ಲ ಹುಡುಗನ? ನೋಡಿದೆ. ಹುಡುಗನ್ ಇವ್ರು ತುಂಬಾ ವರ್ಷ ಮುಂಚೆನೆ ನೋಡ್ಬಿಟ್ಟಿದ್ದಾರೆ. ಶಿವಮೊಗ್ಗ ಸುಬ್ಬಣ್ಣ ಅವರ ಮಗನೇ. ಕರೆಕ್ಟ್. ಸೊ ನಾವೆಲ್ಲ ಸೇಮ್ ಫ್ಯಾಮಿಲಿ. ಸೊ ಈ ತರ ಅವ್ನು ತುಂಬಾ ದಿವಸದಿಂದ ಆಕ್ಚುಲಿ ಇದಕ್ಕೆ ಕರಿತಾ ಇದ್ದ, ಐಸ್ ಕ್ರೀಮ್ ಕೊಡಿಸ್ತೀನಿ ಬಾರೆ ಅಂತ. ಡೇಟ್ಗೆ? ಅದೇ ಡೇಟ್ ಅಂತ ಬಾಯ್ಬಿಟ್ಟು ಹೇಳಿಲ್ಲ ಅವ್ನಿಗೆ, ತುಂಬಾ ಸೊಫಿಸ್ಟಿಕೇಟೆಡ್. ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಸಿಗುತ್ತೆ, ಅಲ್ಲ ಐಸ್ ಕ್ರೀಮ್ ತಿಂದೆ ಹೋದ್ರೆ ಹಂಗೆ ಹಿಂಗೆ ಅಂತ ಅದೆಲ್ಲ ಸುಮ್ಮನೆ ಬಿಲ್ಡಪ್. ಅಪ್ಪನ ಹತ್ರ ಹೇಳಿಲ್ಲ, ಅಪ್ಪ ಹೀಗೆ ರಂಗ, ಹಿಸ್ ನೇಮ್ ಇಸ್ ಶ್ರೀರಂಗ, ಸೊ ಈಸ್ ಕಾಲಿಂಗ್ ಅಂತ ಈ ಥರ ಕರಿತಿದ್ದಾನೆ, ಏನು ಮಾಡಲಿ ಹೋಗ್ಲಾ, ಹೋಗು ಹಂಗಾರೆ ಒಂಚೂರು ಕಾಂಪ್ಲೆಕ್ಸ್ ತನಕ ಬಿಟ್ಬಿಡಿ ಅಂತಂದೆ. ಸೂಪರ್. ಸೊ ಇವನ್ಲಿ ಡ್ರಾಪ್ ಮೀ. ಅವ್ನ ಕಾರ್ ಪಕ್ಕ ಹಿಂಗೆ ತೊಗೊಂಡೋಗಿ ಸ್ಕೂಟರ್ ನಿಲ್ಸ್ಬಿಟ್ಟು, ಏನು ರಂಗ ಹೆಂಗಿದೆ ಅಂದರೆ ಅವ್ನು ಯು ಶುಡ್ ಸಿ ದ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್. ಸೊ ಅವ್ನು ಆಮೇಲೆ ಚೆನ್ನಾಗಿ ನನಗೆ ಮಂಗಳಾರತಿ ಆಯಿತು, ಏನೇ ಡೇಟಿಗೆ ಕರೆದ್ರೆ ಗೂಬೆ ನೀನು ಅಪ್ಪನ ಕರ್ಕೊಂಬಂದಿದ್ದಿಲ್ಲೇ ಅಂತ. ಅದಾದಮೇಲೆ ಜಾಣ ಮರಿತಾರೆ ವಾಪಸ್ ಕರ್ಕೊಂಬಂದ್ಬಿಟ್ಟ. ಏನು ಅವತ್ತು ಐ ಲವ್ ಯು ಕಾರ್ಯಕ್ರಮನೇ ಆಗ್ಲಿಲ್ವಾ? ಐ ಲವ್ ಯು ಕಾರ್ಯಕ್ರಮ ಇಲ್ಲವೇ ಇಲ್ಲ. ಅದಾದ್ಮೇಲೆ ನಾನು ಐ ವಾಸ್ ಇನ್ ಅ ಸ್ಟುಡಿಯೋ ರೆಕಾರ್ಡಿಂಗ್ ಅ ಸಾಂಗ್ ಆ್ಯಂಡ್ ಐ ಗಾಟ್ ಅ ಮೆಸೇಜ್, ವಿಲ್ ಯು ಮ್ಯಾರಿ ಮೀ. ಡೈರೆಕ್ಟ್ ಆಗಿ ಅವರು 5th ಗೇರಿಗೆ ಹೋಗ್ಬಿಟ್ರು. ಬೆಳಗ್ಗೆ ಎದ್ದು ವಾಕಿಂಗ್ ಹೋದ್ರೆ ಮಗಳ ಮನೆ ಹೋಗಿ ಕಾಫಿ ಕುಡಿದು ಬರೋಷ್ಟು ಹತ್ರದಲ್ಲಿ ಇದ್ರೆ ತುಂಬಾ ಒಳ್ಳೇದು ಅಂತ ಆಸೆ ಇತ್ತು. ಒಂದು ಫ್ಯಾಮಿಲಿ ಡ್ರಾಮಾ ಆಗತ್ತೆ, ಒಂದು ಫಿಲ್ಮಿ ಕಥೆ ಇರತ್ತೆ ಅನ್ಕೊಂಡ್ರೆ ಏನು ಆಗ್ಲಿಲ್ಲ. ಹೋಗ್ಲಿ, ಇದು ಬಿಸಿ ಆಯ್ತಾ? ಹಾ, ಎಣ್ಣೆ ಬಿಸಿ ಆಗಿದೆ ಅನ್ಕೋತೀನಿ. ಇವಾಗ ಇದನ್ನ ತೆಗಿಬೇಕು. ಸೊ ಇದು ರೊಟ್ಟಿಗೆ ರೊಟ್ಟಿನೂ ಅಲ್ಲ, ಪೂರಿಗೆ ಪೂರಿನೂ ಅಲ್ಲ. ಹಾ, ಫಸ್ಟ್ ಒನ್ ರೆಡಿ ಆಗಿದೆ, ಇವಾಗ ಎರಡನೇದು ರೆಡಿ ಆಗ್ತದೆ. ಯಾ, ಅಪ್ಪ ನಿಮ್ ಲವ್ ಸ್ಟೋರಿಗೆ ಬರೋಣ ಬನ್ನಿ. ಮರ್ತೇ ಹೋದ್ರಲ್ಲ, ಎಣ್ಣೆ ರೊಟ್ಟಿ ಮಧ್ಯ. ಹೌದು, ಭಾಳ ಪಾಸಿಟಿವ್ ಆಗಿದೆ. ನಮ್ಮ ಮನೆಗೆ ಹಾಡು ಕಲಿಯಕ್ಕೆ ಬಂದಿಲ್ಲ, ನನ್ನ ರಿಲೇಟಿವ್ ಅವಳು. ಓಹೋ, ಎಲ್ಲ ರಿಲೇಷನ್. ಬೇಸಿಗೆ ಇದ್ದಲ್ಲಿ ಹಾಡು ಕಲಿಯಕ್ಕೆ ಅಂತ ಬಂದ್ಲು. ಸರಿ, ಅದಕ್ಕೆ ಮುಂಚೆನೇ ಅವಳು ಚಿಕ್ಕಮ್ಮ ಹೇಳಿದ್ಲು, ನೀ ಯಾಕೆ ಅವಳು ನೋಡಬಾರ್ದು ಅಂತ ಹೇಳಿದ್ರು. ನನ್ನ ತಲೆಯೊಳಗೆ ಎಲ್ಲೋ ಮೂಲೆಯಲ್ಲಿ ಇತ್ತು. ಇವಳು ಬಂದಾಗ ಇವಳ ಹತ್ರ ಹೇಳಿದೆ, ಏನೇ ಚಿಕ್ಕಮ್ಮ ಹೇಳ್ತಿದ್ಲು ಹಿಂಗೆ ಇಷ್ಟ ಇದೆಯೇನೆ ಅಂತ ಕೇಳಿದ್ರೆ ಅಪ್ಪನ ಅಮ್ಮನ್ನ ಕೇಳಬೇಕು ಅಂತ. ಅಯ್ಯೋ, ಅಪ್ಪ ಅಮ್ಮ ಕೇಳಿದ್ರೆ ಆಮೇಲೆ ಇದ್ದೇ ಇದೆ. ಮೊದಲು ನನ್ನ ಇಂಟೆನ್ಷನ್ ಏನು ಅಂದರೆ, ನಾನು ಇಷ್ಟಪಡೋದ್ರ ಜೊತೆಗೆ ಅವರು ಇಷ್ಟಪಟ್ಟವ್ರು ಮಾಡ್ಕೋಬೇಕು ಅಂತಿರೋದು. ನೀವು ಇಷ್ಟಪಟ್ಬಿಟ್ಟಿದ್ರಿ? ನಾನು ಇಷ್ಟಪಟ್ಟಿದ್ದೆ. ಓಕೆ. ಅದಕ್ಕೆ ಹೇಳಿದೆ,
ಇಲ್ಲ, ಅಪ್ಪ ಅಮ್ಮ ಹೆಸರು ನಂಗೆ ಇಷ್ಟ ಆಗಿಲ್ಲ. ಆಮೇಲೆ ನಾನು ಡೈರೆಕ್ಟಾಗಿ ಅವ್ರ ಅಮ್ಮನಿಗೆ ಒಂದು ಲೆಟ್ರ್ ಬರೆದೆ. ಅಮ್ಮನಿಗೆ ಲೆಟರ್ ಬರೆದ್ರಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೋಟ್ ದಿಸ್ ಪಾಯಿಂಟ್. ಅತ್ತೆಗೆ ಲವ್ ಲೆಟರ್ ಬರ್ದಿರುವ ಏಕೈಕ ಮನುಷ್ಯ ನಮ್ಮ ಶ್ರೀನಿವಾಸ್ ಅವರು. ಲೆಟ್ರ್ ಬರೆದು ನಾನು ಇಷ್ಟಪಟ್ಟೆ ನಿಮ್ಮ ಮಗಳನ್ನ, ನಿಮಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ. ಓಕೆ, ಕೂಡಲೇ ಪಾಸಿಟಿವ್ ಉತ್ತರ ಬಂತು. ನಮ್ಮ ಕಾಳು ಕಡಿ ಚಟ್ನಿ ರೆಡಿ ಆಗಿದೆ. ನಮ್ಮ ಅದ್ಭುತವಾದ ಎಣ್ಣೆ ರೊಟ್ಟಿ ಕೂಡ ರೆಡಿ ಆಗಿದೆ. ಈ ವೈ ವಿ ವೇಟಿಂಗ್ ಯಾ ಅಲ್ವಾ? ಫುಲ್ ಬ್ಯಾಟಿಂಗ್ ಯಾ. ತಿಂದೆ Come on. ಅಲ್ವಾ? ವಿಧ ವಿಧವಾದ ಕಾಳು ಹಾಕಿ ಕಾಳು ಕಡಿ ಚಟ್ನಿ ರೆಡಿ ಆಯ್ತು. ಟೇಸ್ಟ್ ಮಾಡಿದ್ವಿ, ನೀವು ಮನೇಲಿ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಸಣ್ಣ ರೀಕ್ಯಾಪ್. ಕಾಳು ಕಡಿ ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಶೇಂಗಾ ಎಣ್ಣೆ 1.5 ಟೀ ಚಮಚ, ಹೆಸರು ಬೇಳೆ 1 ಟೀ ಚಮಚ, ತೊಗರಿ ಬೇಳೆ 1 ಟೀ ಚಮಚ, ಕಡಲೆಬೇಳೆ 1 ಟೀ ಚಮಚ, ಉದ್ದಿನ ಬೇಳೆ 2 ಟೀ ಚಮಚ, ಹುರುಳಿ 1 ಟೀ ಚಮಚ, ಶೇಂಗಾ ಬೀಜ 1 ಟೀ ಚಮಚ, ಎಳ್ಳು 1 ಟೀ ಚಮಚ, ಮೆಂತ್ಯ ಸ್ವಲ್ಪ, ಕೊಬ್ಬರಿ ತುರಿ. ಮಾಡುವ ವಿಧಾನ: ಪ್ಯಾನ್ಗೆ ಶೇಂಗಾ ಎಣ್ಣೆ, ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹುರುಳಿ, ಶೇಂಗಾ ಬೀಜ, ಎಳ್ಳು, ಜೀರಿಗೆ, ಸಾಸಿವೆ, ಇಂಗು, ಮೆಂತ್ಯ, ಧನಿಯಾ, ಒಣಮೆಣಸಿನಕಾಯಿ, ಕೊಬ್ಬರಿ ತುರಿಯನ್ನು ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೆನೆಸಿದ ಹುಣಸೆಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಕಲಸಿದ್ರೆ ಘಮಘಮಿಸುವ ಚಟ್ನಿ ರೆಡಿ. ಕೈ ತಟ್ಟಿ ಅಂದ್ರೆ ರೊಟ್ಟಿ ಮಾಡಕ್ಕೆ ಕೈ ತಟ್ಟಿ. ಎಣ್ಣೆ ರೊಟ್ಟಿ ಹೇಗ್ ಮಾಡೋದು ನೋಡಿದ್ವಿ. 1 ರೌಂಡ್ ಇಂಗ್ರೀಡಿಯೆಂಟ್ಸ್ ರೀಕ್ಯಾಪ್ ನೋಡೋಣ. ಅಕ್ಕಿ ರೊಟ್ಟಿ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಬಟ್ಲು, ಜೀರಿಗೆ ಪುಡಿ ಅರ್ಧ ಟೀ ಚಮಚ, ಜೀರಿಗೆ ಸ್ವಲ್ಪ, ಮೆಂತ್ಯ ಪುಡಿ ಚಿಟಿಕೆ, ಕರಿಬೇವು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು 1 ಬಟ್ಲು. ಮಾಡುವ ವಿಧಾನ: ಬೌಲ್ಗೆ ಅಕ್ಕಿ ಹಿಟ್ಟು, ಜೀರಿಗೆ ಪುಡಿ, ಮೆಂತ್ಯ ಪುಡಿ, ಜೀರಿಗೆ ಸ್ವಲ್ಪ, ಸಣ್ಣಗೆ ಹಚ್ಚಿದ ಕರಿಬೇವು, ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು ಸೇರಿಸಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ತೆಳ್ಳಗೆ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದ್ರೆ ಅಕ್ಕಿ ರೊಟ್ಟಿ ರೆಡಿ. ಫೈನಲಿ ಯಾವಾಗ ಡೈನಿಂಗ್ ಟೇಬಲ್ ಪಕ್ಕ ಬರ್ತೀವಿ ಅಂತ ಕಾಯ್ತಿದ್ವಿ. ಈ ಕಾಳು ಕಡಿ ಚಟ್ನಿ ಅಂಡ್ ಎಣ್ಣೆ ರೊಟ್ಟಿನ ಟೇಸ್ಟ್ ಮಾಡೋಕೆ. ಏನ್ ಕಬಳಾಯಿಸೋಣವಾ? ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣವಾಪ? ಅದು ಮಾಡೋಣ, ಆದರೆ ಇನ್ನೊಂದು ಸರ್ಪ್ರೈಸ್ ಏನೋ ಕೊಡೋಣ ಅಂತ ಒಂದು ಆಸೆ ಇದೆ ನನಗೆ. ಯಾರಿಗೆ? ಅವಳಿಗ? ನಂಗ? ಇವಳಿಗೆ ಸರ್ಪ್ರೈಸ್ ಮುಖ್ಯವಾಗಿ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್ಪ್ರೈಸ್. ಫೈನ್. ಯಾಕೆಂತಂದ್ರೆ ಇವಳ ಜೊತೆಗೆ ಕಾಂಪೌಂಡ್ ಹಾರಿ, ಸ್ಕೂಲಲ್ಲಿ ಜೊತೆಗೆ ಓದಿ, ಆಮೇಲೆ ಕಾಲೇಜಲ್ಲಿ ಎಲ್ಲ ಕಡೆನೂ ಇವ್ರು ಡೇಟ್ ಆಫ್ ಬರ್ತು ಒಂದೇ, ಇವರಿಬ್ಬರದ್ದು. ಹೌದಾ? ಒಂದೇ ಡೇಟ್ ಆಫ್ ಬರ್ತು ಎಲ್ಲ ಇರೋಂಥವ್ರನ್ನ ಇಲ್ಲಿ ಕರೆಸಿದ್ದೀನಿ ನಾನು. ಸೊ ಅವ್ರನ್ನ ಯಾಕೆ ಇಲ್ಲಿ ಇನ್ವೈಟ್ ಮಾಡಿ ನಮ್ಮ ಜೊತೆಗೆ ಟೇಸ್ಟ್ ನೋಡಕ್ ಕರಿಬಾರ್ದು ನಾವು? ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳಿ ಇವ್ರ ಜೊತೆ. ಎಲ್ಲಿದ್ದಾರೆ ಅವರು? ಹೆಸರೇನು? ಅವ್ರ ಹೆಸರು ಅವಿನಾಶ್. ಅವಿನಾಶ್, ಪ್ಲೀಸ್ ಕಮ್. ಸ್ಟಾರ್ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಪ್ಲೀಸ್ ಬನ್ನಿ. ಅತಿಥಿ ದೇವೋ ಭವ. ಥ್ಯಾಂಕ್ ಯು. ಏ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗಿಂದ ನಾನು ಮಾಡ್ತಾ ಇದ್ದೀನಿ ಅಡುಗೆನ. ಅಯ್ಯಪ್ಪ, ಛೆ, ಹೌದು, ತುಂಬಾ ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಇಲ್ಲ, ಅಪ್ಪ ತುಂಬಾ ಪ್ರೀತಿಯಿಂದ ಕಾಳು ಕಡಿ ಚಟ್ನಿ ಮಾಡಿದ್ರು ಅಂಡ್ ನಮ್ಮ ಅರ್ಚನಾ ತುಂಬಾ ಪ್ರೀತಿಯಿಂದ ಎಣ್ಣೆ ರೊಟ್ಟಿ ತಟ್ಟಿದ್ದಾರೆ. ನೀವು ಅಕಸ್ಮಾತ್ ಲೇಟ್ ಆಗಿ ಬಂದಿದ್ರೆ ಉಳಿತಿರ್ಲಿಲ್ಲ. ಅದೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್. ಅದೇ. ಸೊ ಬ್ಯಾಟಿಂಗ್ ಶುರು ಮಾಡೋಣ? ಖಂಡಿತ. ನಾನು ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು. ಹೇ, ಮಾಡಿ ಮಾಡಿ ಶುರು ಮಾಡಿ. ಬ್ಯಾಟಿಂಗ್ ಹೇಗಿದೆ ಅಂತ ಹೇಳಿ. ಶ್ರುತಿ, ನೀನು ನಾನು ತಗೊಳ್ತೀನಿ. ಏನ್ ಸ್ಟಾರ್ಟ್ ತಗೊಳ್ಬೇಕು ಮಾಡಿ. ಇದರಲ್ಲಿ? ನೋ, ಐ ವಿಲ್ ಗಿವ್ ಹರ್ 1 ಪೀಸ್. ನನ್ನ ಇಲ್ಲಿ ಈ ಪ್ಲೇಟ್ ಅಂತಾನೆ ತಗೋ. ಅದೇ ಬೇಕಾ? ಅಯ್ಯೋ, ಆಯ್ತು, ತಪ್ಪಾಯ್ತು. ಅಪ್ಪ ಮಗಳು ಪ್ರೀತಿ ತುಂಬಾ ಜಾಸ್ತಿ ಆಗ್ತದೆ. ಇಟ್ಸ್ ಬ್ರಿಲಿಯಂಟ್. ಡಬಲ್ ಧಮಾಕ ಕಾಂಬಿನೇಷನ್. ಅಪ್ಪ ಮಗಳು ಕಾಂಬಿನೇಷನ್ ತರ ಈ ಎಣ್ಣೆ ರೊಟ್ಟಿ ಅಂಡ್ ಕಾಳು ಕಡಿ ಚಟ್ನಿ. ಅದು ನಿಮ್ ಕೈ ರುಚಿ ಅಂತೂ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಔಟ್ ಆಫ್ ದ ವರ್ಲ್ಡ್. ಸೊ ಕ್ರೇಜಿ ಬಾಯ್ಸ್, ಕ್ರೇಜಿ ಫ್ಯಾನ್ಸ್ ಎಲ್ಲ ಸುಮಾರು ಜನರು. ಅವಳ ಫ್ಯಾನ್ ಫಾಲೋಯಿಂಗ್ ಈಗಲೂ ಇದೆ. ಪರ್ಸನ್ ಹೋಮ್ ಎವ್ರಿಬಡಿ ರಿಮೆಂಬರ್ಸ್ ವಿತ್ 1 ಸಾಂಗ್. ಆಗಿನ ಕಾಲದಲ್ಲಿ ಇದ್ದಂಥ ಭಾಳ ಫೇಮಸ್ ಹಾಡು ತೂಮಿಲೆ. ಸೊ ನಮ್ಮ ಕಾಲೇಜಿನ ಎಷ್ಟೇ ಜನ ಫ್ರೆಂಡ್ಸ್ ನಾವೆಲ್ಲ ಇದ್ದೀವಿ, ಇವತ್ತೂ ಅರ್ಚನನ್ನ ನೆನ್ಪಿಟ್ಕೊಳ್ಳೋದು ಆ ಹಾಡಿಂದ. ಸೊ ಅವಳು ಸಿಕ್ಕಿದಾಗೆಲ್ಲ ಮೊದಲನೇ ಆಪರ್ಚುನಿಟಿನಲ್ಲಿ ವಿ ಆಲ್ವೇಸ್ ಆಸ್ಕ್ ಹರ್ ಟು ಹಮ್ ಅ ಫ್ಯೂ ಲೈನ್ಸ್ ಆಫ್ ತೂಮಿಲೆ. ತುಮಿಲೆ
ದಿಲ್ ಕೀಲೆ ಅಂತ ಒಂದು 2 ಲೈನ್ ಕೇಳೋಣ. तू मिले दिल खिले और जीने को क्या चाहिए. ಬನ್ನಿ ಕೈ ವಾಶ್ ಮಾಡ್ಕೊಳ್ಳೋಣ. ಬನ್ನಿ ಬಾ. ಸೊ ಅಪ್ಪ ಹೇಗನ್ಸ್ತಾ ಇದೆ? ನಾನು ಮಾಡಿದ್ದನ್ನು ರಿಲೀಸ್ ಮಾಡಿದ್ರಲ್ಲ ಅದು ತುಂಬ ಖುಷಿ ಆಯಿತು ನನಗೆ ಅಂದೆ. ಇನ್ನೊಂದು ಮಗಳು ಸಿಕ್ಕಿದಾಗ ಆಯ್ತಲ್ವ. ಎಸ್. ಸೊ ಇವಾಗ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ನಂದು ಕೂಡ. ಐ ಬಿಕಮ್ ರಿಚರ್ ಟುಡೇ. ಹೌ ಡು ಯು ಫೀಲ್ ಅವಿನಾಶ್? ಸಡನ್ ಎಂಟ್ರಿ ನಿಮ್ದು. ಇಲ್ಲ, ಇಟ್ ವಾಸ್ ಅಮೇಝಿಂಗ್. ಥ್ಯಾಂಕ್ಸ್ ಅಂಕಲ್, ಇಟ್ ವಾಸ್ ವೆರಿ ನೈಸ್. ಅರ್ಚನನೊಟ್ಟಿಗೆ ಬಂದು ಅವಳ ಬಗ್ಗೆ ಹಳೆ ನೆನಪುಗಳ ಎಲ್ಲ ತಾಜಾ ಮಾಡ್ಕೊಂಡಿದ್ದಂಗೆ ಆಯಿತು. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಥ್ಯಾಂಕ್ಸ್ ಟು ಯು ಫಾರ್ ದಿಸ್ ಆಪರ್ಚುನಿಟಿ. ಬನ್ನಿ ಟಾಟಾ ಬೈ ಬೈ ಸಿ ಯು ಅಂತ 2 ಪೀಪಲ್ನ ಕಳ್ಸ್ಕೊಳ್ಳೋಣ. ನಿಮ್ಮ ಮಾತುಕತೆ ಇಲ್ಲಿಗೆ ಎಂಡ್ ಆಗಲ್ಲ. ಇಲ್ಲೇ ಶುರು ಆಗಿದೆ. ಅಲ್ಲ, 2 ಬಟಬಟಗಳು ಸೇರ್ಕೊಂಡ್ರೆ ಎಂಡ್ ಹೆಂಗಾಗತ್ತೆ? ಆಗಲ್ಲ ಅಲ್ವಾ? ಸೊ ಅದು ಬೇರೆ. ನಾಳೆ ಮತ್ತೆ ಭೇಟಿ ಮಾಡ್ಬೇಕು. ನಾಳೆ ಬರ್ತಿರೋರು ನಿಮ್ ಬಗ್ಗೆ ಬಹಳ ಇಷ್ಟು ಬಂಡಿಯಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಬೈಕನ್ನ ಸೂಪರ್ ಫಾಸ್ಟ್ ಆಗಿ ಓಡಿಸ್ತೀರಂತೆ. ಬೈಕು ಕಾರು ಏನ್ ಕೊಟ್ರು ಹಂಗೇನೆ. ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವ್ರು ಇರ್ಬೇಕು ನಮ್ಮ ಮುಂದೆ. ಅವರು ನಾಳೆ ಬರ್ತಾರೆ, ಅವರ ಕೈ ರುಚಿಯನ್ನ ತೋರಿಸ್ತಾರೆ. ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅರ್ಚನಾ ಉಡುಪ. ಸೊ ನಾಳೆ ಮಧ್ಯಾಹ್ನ ಇದೇ ಜಾಗದಲ್ಲಿ ನಾವಿಬ್ರು ನಿಮ್ಮನ್ನ ಭೇಟಿ ಮಾಡ್ತೀವಿ. ಬಾಯ್.